connection-less service. Data link layer provides either the connection-oriented service or it provides connection-less service to the network layer. What is the difference between these two services? How actually these two services are provided? ಎರಡಕ್ಕೆ ನಡುವ ಏನು ಡಿಫರೆನ್ಸ್ ಅದ? ಮೇಜರ್ ಡಿಫರೆನ್ಸ್. Whenever the data link layer is going to provide a service which is of type connection oriented, then it has to undergo 3 stages. Service providing ಯಾವ ರೀತಿ ಆಗ್ತೈತಿ ಅಂತಂದ್ರೆ, first is connection setup phase, then data transmission phase, and then you have a releasing phase. These are the 3 phases or stages in which the connection oriented service is provided to the network layer. What happens in these 3 stages? What are the tasks that are actually being carried out in these 3 stages? First thing is connection setup. In this particular stage, ಈ ಸ್ಟೇಜ್ ಒಳಗಡೆಗೆ ಮೇಲಿರುವಂತ ನೆಟ್ವರ್ಕ್ ಲೇಯರ್, ಕೆಳಗಿರುವಂತ ಡೇಟಾ ಲಿಂಕ್ ಲೇಯರ್ at the sending side, and the same way the network layer and data link layer ನಡುವ physical connection establishment ಆಗ್ತೈತಿ, so that it can take the packets as well as it can give the frames. Network layer, sending system or receiving system. Data link layer, sending system, receiving system. Between these two, the actual connection will be established. Actual connection establishment ಗೆ ನಿಮಗ ಇದರ ಅಡ್ರೆಸ್ ಗೊತ್ತಿರಬೇಕು, ಇದರ ಅಡ್ರೆಸ್ ಗೊತ್ತಿರಬೇಕು. That means you are going to exchange the addresses. ಐಡೆಂಟಿಫಿಕೇಶನ್ ಹೆಂಗ್ ಮಾಡಬೇಕು, ಯಾವ ಪರ್ಟಿಕ್ಯುಲರ್ ಎಂಟಿಟಿ ಜೊತೆ ನಾ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೀನಿ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ನಿಮ್ಗೆ ಅಡ್ರೆಸ್ ಗೊತ್ತಾಗಬೇಕು. ಯು ನೀಡ್ ಟು ನೋ ದ ಅಡ್ರೆಸ್ ವಿತ್ ಹೂಮ್ ಯು ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್. ನಿನ್ನ ಕಮ್ಯುನಿಕೇಶನ್ ಯಾರ ಜೊತೆ ನಡೆದೈತಿ ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಸೆಂಡರು ಮತ್ತು ರಿಸೀವರ್ ಅಡ್ರೆಸ್ ಅನ್ನ ತಿಳ್ಕೊಂಡು ಅವರ ನಡುವ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತೈತಿ. ಅಂಡ್ ಅಲಾಂಗ್ ವಿತ್ ದ್ಯಾಟ್, what all are required for this particular communication? ನೀವು ಆಲ್ರೆಡಿ ನೋಡಿದ್ರಿ ಕೆಲವೊಂದಿಷ್ಟು ಪ್ರೋಟೋಕಾಲ್ಸ್, ವಿಂಡೋ, ಸೆಂಡರ್ ವಿಂಡೋ ಮತ್ತು ರಿಸೀವರ್ ವಿಂಡೋ ಅಂತ ಹೇಳಿ. ವಾಟ್ ಆರ್ ದಟ್? ದೇ ಆರ್ ನಥಿಂಗ್ ಬಟ್ ದ ಬಫರ್ಸ್. ಹೌದಾ? ಮೆಮರಿ ಬೇಕಾಗ್ತೈತೆ ಬಂದಿರುವಂತ ಫ್ರೇಮ್ಸ್ ಅನ್ನ, ಪ್ಯಾಕೆಟ್ಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ. ಸೊ ಯು ಆರ್ ಗೋಯಿಂಗ್ ಟು ಮೇಕ್ that allocation of the memory will be done. Along with that, ACK ಅಂದ್ರೆ acknowledgement frame, ಒಂದು ವೇರಿಯೇಬಲ್ ಬೇಕಾ ಅಕ್ನಾಲೆಜ್ಮೆಂಟ್ ಅನ್ನುವಂಥದ್ದು, ಅಥವಾ ನೀವು ಫ್ರೇಮ್ಸ್ ಪ್ಯಾಕೆಟ್ಸ್ ಅನ್ನ ಯೂಸ್ ಮಾಡ್ತೀರಿ, ಫ್ರೇಮ್ ಪ್ಯಾಕೆಟ್ ಅನ್ನುವಂಥ ವೇರಿಯೇಬಲ್ ಬೇಕು, ರೈಟ್? ಯಾವ ರೀತಿಯಾದಂತ ಡೇಟಾ ಟ್ರಾನ್ಸ್ಫರ್ ಮಾಡ್ತೀರಿ ಅದರದ ಸ್ಪೆಸಿಫಿಕೇಶನ್ ಅನ್ನ ಕೊಡಬೇಕು, ರೈಟ್? ಸೊ ಡ್ಯೂರಿಂಗ್ ದ ಕನೆಕ್ಷನ್ ಸೆಟಪ್ ಫೇಸ್, ಎವ್ರಿಥಿಂಗ್ ವಿಲ್ ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಟ್ರಾನ್ಸ್ಮಿಷನ್. ನೀ ಯಾವ ರೀತಿಯಾದಂತ ಡೇಟಾನ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿ, ಯಾರ ನಡುವ ಕಮ್ಯುನಿಕೇಶನ್ ಆಗ್ಲಿಕ್ಕತ್ತೈತಿ, ಅಡ್ರೆಸ್ ಎಕ್ಸ್ಚೇಂಜ್, ಅಲಾಂಗ್ ವಿತ್ ದಟ್ ದ ಕನೆಕ್ಷನ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್, ಅಂಡ್ ಬೇಕಾಗಿರುವಂತ ವೇರಿಯೇಬಲ್ಸ್, ವ್ಯಾಲ್ಯೂಸ್, ಮೆಮರಿ ಎಲ್ಲ ಅಲೋಕೇಶನ್ ಆಗ್ತೈತಿ. ಓಕೆ, ಸೆಟಪ್ ಈಸ್ ಡನ್. ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಟ್ರಾನ್ಸ್ಫರ್ ದ ಡೇಟಾ. ಒಂದು ಲೈನ್ ರೆಡಿ ಮಾಡ್ಕೊಂಡ್ವಿ, ಓಕೆ, ಹಿಂಗ್ ಹೋಗ್ಬೇಕು. ಸೆಂಡರ್ ಇಲ್ಲದಾನ, ರಿಸೀವರ್ ಇಲ್ಲದಾನ, ಇವನಿಗೆ ಏನ್ ಬೇಕು ಕೊಟ್ವಿ, ಇವನಿಗೆ ಏನು ಬೇಕು ಕೊಟ್ವಿ. ಅಂಡ್ ದ ನೆಕ್ಸ್ಟ್ ಸ್ಟೇಜ್ ಈಸ್ ಆಕ್ಚುಯಲ್ ಡೇಟಾ ದಟ್ ಈಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್. ಒನ್ಸ್ ಅರೆ ಲೈನ್ ಸೆಟಪ್ ಆಗೈತಿ, ನನಗೆ ನನ್ನ ಮ್ಯಾಲಿರುವಂತ ನೆಟ್ವರ್ಕ್ ಲೇಯರ್ ಅಡ್ರೆಸ್ ಏನು ಅಂತ ಗೊತ್ತೈತಿ, ಡೆಸ್ಟಿನೇಷನ್ ಆಫ್ ದ ನೆಟ್ವರ್ಕ್ ಅಡ್ರೆಸ್ ಏನಂತ ಗೊತ್ತೈತಿ. ಸೊ ವಾಟ್ ಈಸ್ ಬೀಯಿಂಗ್ ಡನ್ ಈಸ್ ಡೇಟಾ ವಿಲ್ ಬಿ ಪುಟ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ರೀಚ್ ಸೆಂಡರ್ ದಿಂದ ರಿಸೀವರಿಗೆ ಹೋಗ್ತೈತಿ, ಆ ಕಡೆಯಿಂದ ಅಕ್ನಾಲೆಜ್ಮೆಂಟ್ ಬಂದ್ರೆ ಅದು ಬರ್ತೈತಿ, ಮತ್ತೆ ಅವ ಡೇಟಾ ಕಳಿಸಿದ್ರೆ ಅದು ಬರ್ತೈತಿ. ಇನ್ ದಿಸ್ ವೇ ದ ಡೇಟಾ ವಿಲ್ ಬಿ ಫ್ಲೋಯಿಂಗ್ ಬಿಟ್ವೀನ್ ದ ಸೆಂಡರ್ ಅಂಡ್ ರಿಸೀವರ್, ದಟ್ ಟು ಥ್ರೂ ದ ಸರ್ವಿಸ್ ಆಕ್ಸೆಸ್ ಪಾಯಿಂಟ್. ಯಾಕಂದ್ರೆ ಈ ಸರ್ವಿಸ್ ಯಾರು ಪ್ರೊವೈಡ್ ಮಾಡ್ಲಿಕ್ಕತ್ತಾರ? ಡೇಟಾ ಲಿಂಕ್ ಲೇಯರ್. ಡೇಟಾ ಲಿಂಕ್ ಲೇಯರ್ ಮ್ಯಾಲಿರುವಂತ ನೆಟ್ವರ್ಕ್ ಲೇಯರಿಗೆ ಕೊಡೋದು ಕೂಡ ಸರ್ವಿಸ್ ಆಕ್ಸೆಸ್ ಪಾಯಿಂಟ್ ಥ್ರೂನೇ ಕೊಡ್ತೈತಿ, ಮ್ಯಾಲಿನ ಲೇಯರ್ ಇಂದ ತಗೊಳ್ಳೋದು ಕೂಡ ಅದೇ ಪಾಯಿಂಟ್ ಇಂದನೇ ತಗೊಂತೈತಿ.
ಸೊ ಫಾರ್ ದ್ಯಾಟ್ ಇಟ್ ಸೆಲ್ಫ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಟೈಮ್ದಾಗ ನೀವು ಅವನ ಅಡ್ರೆಸ್ ಅನ್ನ ನೀವು ತಗೊಂಡಿರಿ, ನಿಮ್ಮ ಅಡ್ರೆಸ್ ಅನ್ನ ಅವನಿಗೆ ಕೊಟ್ಟಿರಿ. ಅಂಡ್ ನೆಕ್ಸ್ಟ್, after the completion of data transmission, we are going to release the connection, tear down this connection. That is, memory allocate ಮಾಡಿದ್ರು, deallocate ಮಾಡ್ರಿ, ಏನೇನ್ ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ತಗೊಂಡಿದ್ರಿ ಅದನ್ನೆಲ್ಲಾನು ಕೊಡ್ರಿ, ನನ್ನ ಅಡ್ರೆಸ್ ಅನ್ನ ನಿನಗೆ ವಾಪಸ್, ಓಕೆ ನಮ್ಮ ನಡುವೆ ಕಮ್ಯುನಿಕೇಶನ್ ಮುಗೀತು ಅಂತ ಹೇಳ್ತಾರೆ. ಸೊ ದಟ್ ಇಟ್ ಕ್ಯಾನ್ ಕಮ್ಯುನಿಕೇಟ್ ವಿತ್ someone else. That is what is a releasing phase. And because of connection establishment and releasing, everything that is being transferred will be in a correct sequence. Sequenced agi aagtೈತಿ, errors ಇರಂಗಿಲ್ಲ. So it is a reliable data delivery ಏನದಲ್ಲ connection oriented ಒಳಗ it provides orderly delivery, error free delivery of the packets. ಮ್ಯಾಲ ನೆಟ್ವರ್ಕ್ ಲೇಯರ್ ಹೆಂಗೆ ತಗೊಂಡಿರ್ತೈತಿಲ್ಲ ಅದೇ ಸೇಮ್ ಫಾರ್ಮ್ಯಾಟ್ ನಾಗ ರಿಸೀವಿಂಗ್ ಸಿಸ್ಟಮ್ ನೆಟ್ವರ್ಕ್ ಲೇಯರಿಗೆ ಹ್ಯಾಂಡ್ ಓವರ್ ಮಾಡ್ತೈತಿ ಇನ್ ದ ಸೇಮ್ ಆರ್ಡರ್ ಅಂಡ್ ವಿತೌಟ್ ಎನಿ ಎರರ್ಸ್. ಸೇಮ್ ಆರ್ಡರ್ ನಾಗ ಯಾವುದೇ ರೀತಿಯಾದಂತ ಎರರ್ಸ್ ಇಲ್ಲಾರ್ದಂಗ ಕೊಡ್ತೈತಿ. Right? So, and with this, you have even the acknowledgement facility also, connection oriented. When we are saying reliable means, ಹೋಗಿ ಮುಟ್ಟೈತಿಯೋ ಇಲ್ವೋ ಅನ್ನೋದಕ್ಕೂ ಕೂಡ ನಿಮಗೆ ಏನಿರ್ತೈತಿ, ಕನ್ಫರ್ಮೇಶನ್ ಇರ್ತೈತಿ. ವೇರ್ ಆಸ್ ಅನದರ್ ಟೈಪ್ ಆಫ್ ಸರ್ವಿಸ್ ಈಸ್ ಕನೆಕ್ಷನ್ ಲೆಸ್ ಸರ್ವಿಸ್. ಇಲ್ಲೇ ಕನೆಕ್ಷನ್ ಸೆಟಪ್ ಇರಂಗಿಲ್ಲ. there is no physical connection set up between both the legs. Sending the receiving system nadu connection establishment agangilla, and for that reason every time you give a packet or every time you hand over a packet, network layer, data link layer, network layer, ಪ್ರತಿ ಸರಿ ಪ್ಯಾಕೆಟ್ ಅನ್ನ ಕೊಡಬೇಕಾದ್ರೆ right, whenever it is handling or it is handing over the packet, it gives along with the address. ಪ್ರತಿ ಸರಿ ಪ್ಯಾಕೆಟ್ ಅನ್ನ ಕೊಡಬೇಕಾದ್ರೂ ಕೂಡ ಅಡ್ರೆಸ್ ಸಮೇತ ಕೊಡ್ತೈತಿ. ಯಾಕಂದ್ರೆ ಇದು ಫಿಸಿಕಲ್ ಸೆಟಪ್ ಇಲ್ಲ. ಫಾರ್ ದ್ಯಾಟ್ ರೀಸನ್ ಯಾರಿಗೆ ಹೋಗಿ ಮುಟ್ಟಿಸ್ಬೇಕು ಅನ್ನೋದು ಬೈ ಡಿಫಾಲ್ಟ್ ನೀವು ಒಂದು ಲೈನ್ ಹಾಕಿದ್ರಿ ಅಂದ್ರೆ ಆ ಲೈನ್ ಮೇಲೆ ಮೂವ್ ಆಗ್ತಾ ಇರ್ತೀರಿ. ಇಲ್ಲಿ ಯಾವ್ದು ಲೈನ್ ಹಾಕೇ ಇಲ್ಲ ನೀವು. ಅಂದ್ರೆ ಪ್ರತಿ ಸರಿ ಕೊಡ್ಬೇಕಾದ್ರೂ ಅಡ್ರೆಸ್ ಅನ್ನ ಹೇಳ್ಕೊಡ್ಬೇಕು, ಪ್ರತಿ ಸರಿ ತಗೋಬೇಕಾದ್ರೂ ಕೂಡ ಅಡ್ರೆಸ್ ನ ಹೇಳಿ ತಗೋಬೇಕು. ಎವ್ರಿ ಪ್ಯಾಕೆಟ್ and every frame will have to carry the source and destination address. ಪ್ರತಿ ಸರಿನು ಪ್ರತಿಯೊಂದು ಕೆಳಗ್ ಬರೋದು ಮ್ಯಾಲ್ ಹೋಗೋದು ಎಲ್ಲಾನು ಏನ್ ಮಾಡ್ಬೇಕು, ತಮ್ಮ ಜೊತೆಗೆ ಯಾರಿಂದ ಬಂದೇವಿ ಯಾರನ್ನ ಹೋಗಿ ಮುಟ್ಟಬೇಕು ಅನ್ನೋ ಅಡ್ರೆಸ್ ಅನ್ನ ಕ್ಯಾರಿ ಮಾಡ್ಬೇಕಾಗ್ತೈತಿ. ರೈಟ್, it has to carry all these things and it may be orderly or it may be unordered delivery. ಯಾಕಂದ್ರೆ ಪಾತ್ ಸ್ಪೆಸಿಫೈಡ್ ಇಲ್ಲ, ಹೆಂಗ್ ಬೇಕಾದಂಗ ಹೋಗ್ತೈತಿ. ಅದ್ರ ಸಲುವಾಗಿ ಸೇಮ್ ಸೀಕ್ವೆನ್ಸ್ ನಾಗ ಹೋಗಿ ರೀಚ್ ಆಗ್ಬೋದು ಅಥವಾ ಆಗದೆ ಇರಬಹುದು. ಅಂಡ್ ಕನೆಕ್ಷನ್ ಲೆಸ್ ಸರ್ವಿಸ್ ಅಗೇನ್ ಗಿವ್ಸ್ ಯು ಆಪ್ಷನ್. ನಿಮಗೆ ಕನೆಕ್ಷನ್ ಲೆಸ್ ಸರ್ವಿಸ್ ಯಾವ ರೀತಿದು ಬೇಕು ಅನ್ನೋದಕ್ಕ ಆಪ್ಷನ್ ಅದ. ಒನ್ ಈಸ್ ಅಕ್ನಾಲೇಜ್ಡ್ ಸರ್ವಿಸ್ ಅಂಡ್ ಅನದರ್ ಒನ್ ಈಸ್ ಅನ್ಅಕ್ನಾಲೇಜ್ಡ್. ಕನೆಕ್ಷನ್ಲೆಸ್ ಅಕ್ನಾಲೇಜ್ಡ್ ಸರ್ವಿಸ್ and connectionless unacknowledged service. Acknowledged service in the sense that particular layer, data link layer, ನಿಮಗೆ ಇನ್ನೊಂದು additional facility ನ ಕೊಡ್ತೈತಿ. ಏನು ಅಂತಂದ್ರೆ you are going to get the acknowledgement. ಯಾವ ಪ್ಯಾಕೆಟ್ ಹೋಗಿ ಮುಟ್ಟೈತೋ ಇಲ್ಲೋ ಅನ್ನೋದಕ್ಕ ರಿಸಿಪ್ಟ್ ಅನ್ನ ಕೊಡ್ತೈತಿ. Okay, it has been received, it has been reached the destination ಅಂತ ಹೇಳಿ ಅಲ್ಲಿಂದ ನಿಮಗೆ ಕನ್ಫರ್ಮೇಶನ್ ಬರ್ತೈತಿ. Whereas unacknowledged in the sense it is fully unreliable. ಎರರ್ ಅದಾವೋ ಇಲ್ಲೋ ಗೊತ್ತಾಗಂಗಿಲ್ಲ. ಸೀಕ್ವೆನ್ಸ್ ನಾಗ ಹೋಗಿ ಮುಟ್ಟಬಹುದು, ಮುಟ್ಟದೇ ಇರ್ಬೋದು, and you are not going to get any acknowledgement. ಹೋಗಿ ಮುಟ್ಟೈತಿ ಅನ್ನೋದಕ್ಕೆ ಕನ್ಫರ್ಮೇಶನ್ ಕೂಡ ಏನು ಸಿಗಂಗಿಲ್ಲ. So connectionless service can be provided in two ways. One is connectionless acknowledged service and another one is connectionless unacknowledged service. Actually services ne ಮೂರು ಕ್ಯಾಟಗರೈಸೇಷನ್ ಮಾಡಿ ಹೇಳ್ತಾರೆ.
ಬಟ್ ನಿಮಗೆ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಒಳಗೆ ಅವ್ರು ಈ ರೀತಿ ಮತ್ತೆ ಅದ್ರೊಳಗೆ ಕ್ಲಾಸಿಫಿಕೇಶನ್ ಮಾಡಿ ಕೊಟ್ಟಾರ. Actually they have given the service provided by the data link layer to above ಅಂತಂದ್ರೆ connection oriented unacknowledged service, connection less unacknowledged service and connection less acknowledged service ಅಂತ. connection oriented ಒಳಗೆ ಒಂದೇ ಬರ್ತೈತಿ, that is acknowledged. connection less unacknowledged and connection less acknowledged service ಎಲ್ಲ ಒಂದೇ, ಬಟ್ ಹೇಳ್ಬೇಕಾದ್ರೆ ಡಿಫ್ರೆನ್ಸಿಯೇಷನ್ಸ್ ಮಾಡಿದ್ದು ಬೇರೆ ಬೇರೆ. ಮೇನ್ ಕ್ಯಾಟಗರಿ 2 ಕೊಟ್ಟು ಮತ್ತೆ ಇದ್ರೊಳಗೆ ಸಬ್ ಕ್ಯಾಟಗರಿ ಕೊಟ್ಟಾನ. ಬಟ್ ಇನ್ನೊಂದು ಟೆಕ್ಸ್ಟ್ ಬುಕ್ ನಾಗ 3 ಮೇನ್ ಅಂತ ಹೇಳಿ ಕೊಟ್ಬಿಟ್ಟಾನ. ಕನೆಕ್ಷನ್ ಓರಿಯೆಂಟೆಡ್ ಅಕ್ನಾಲೇಜ್ಡ್ ಸರ್ವಿಸ್, ಕನೆಕ್ಷನ್ ಲೆಸ್ ಅಕ್ನಾಲೇಜ್ಡ್ ಸರ್ವಿಸ್, ಕನೆಕ್ಷನ್ ಲೆಸ್ ಅನ್ಅಕ್ನಾಲೇಜ್ಡ್ ಸರ್ವಿಸ್. ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಕ್ನಾಲೇಜ್ಮೆಂಟ್ ಬಟ್ ಕನೆಕ್ಷನ್ ಸೆಟಪ್ ಇಲ್ಲ. ಇನ್ನೊಂದು ಅಕ್ನಾಲೇಜ್ಮೆಂಟ್ ಇಲ್ಲ, ಕನೆಕ್ಷನ್ ಸೆಟಪ್ ಇಲ್ಲ. In this way, the service will be provided by the lower layer to the above layer. Is it clear? Is it clear? If yes, please raise your hands. Is it clear? If yes, please raise your hands. Okay, and after this you have is HDLC configuration and transfer modes. HDLC ಒಳಗೆ ಬರುವಂತ configurations ಮತ್ತೆ transfer modes ಇದಾವೆ. There are 3 modes of transmission. One is balanced asynchronous and unbalanced synchronous ಅಂತ ಹೇಳಿ 3 ಟೈಪ್ಸ್ ಬರ್ತಾವು. ಆ 3 ಕ್ಲಾಸಿಫಿಕೇಶನ್ಸ್ ಮತ್ತೆ ಅದರದ್ದು ಫ್ರೇಮ್ ಸ್ಟ್ರಕ್ಚರ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗಡೆಗೆ ಹೇಳ್ತೀನಂತ. I'll explain it in the next class. And those who are not submitted